ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು MCQs ಅನ್ನು ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ದ ಫಸ್ಟ್ ಚಾಪ್ಟರ್ ಆದಂಥ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ನಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನಿಟರಿ ಆಸ್ಪೆಕ್ಟ್ ಅನ್ನು ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದೇವೆ. ಅಂದ್ರೆ ಮನಿಯಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ ಅನ್ನು ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ. ಇಲ್ಲಿ ಏನ್ ಹೇಳಿದ್ದಾರೆ, ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲದನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಬಾಟ್ ಫರ್ನಿಚರ್ ಫಾರ್ 10,000 ಫಾರ್ ಬಿಸ್ನೆಸ್, ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಫರ್ನಿಚರ್ ಬಿಸ್ನೆಸ್ಗೆ ತಗೊಂಡದ್ದು. ಪೇಯ್ಡ್ 5,000 ಆಸ್ ಸ್ಯಾಲರಿ ಟು ಎಂಪ್ಲಾಯಿ, ಅಂದ್ರೆ ನಮ್ಮ ಎಂಪ್ಲಾಯೀಸ್ಗೆ ನಾವು ಸ್ಯಾಲರಿ ಕೊಟ್ಟಂಥದ್ದು, ಅದು ಕೂಡ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಪೇಯ್ಡ್ 20,000 ಟುವರ್ಡ್ಸ್ ಸನ್ ಫೀಸ್ ಫ್ರಮ್ ದಿ ಪರ್ಸನಲ್ ಅಕೌಂಟ್. ಇಲ್ಲಿ ನೋಡಿ, ಪರ್ಸನಲ್ ಅಕೌಂಟ್ ಅಂತ ಹೇಳಿದ್ರೆ ಬಿಸ್ನೆಸ್ ಇಂದ ಅವ್ರು ತಕೊಳ್ಳಿಲ್ಲ, ಅವರ ಸ್ವಂತ ಅಕೌಂಟ್ ಇಂದ ಅವನ ಮಗನ ಫೀಸ್ ಅನ್ನು ಕಟ್ಟಿರುವಂಥದ್ದು. ಸೊ ಇಟ್ ಈಸ್ ನಾಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಕರೆಕ್ಟ್ ಅಲ್ವಾ? ಹಾಗೆ ಪೇಯ್ಡ್ 2,000 ಟುವರ್ಡ್ಸ್ ಸನ್ಸ್ ಫೀಸ್ ಫ್ರಮ್ ದಿ ಬಿಸ್ನೆಸ್, ಬಿಸ್ನೆಸ್ ಇಂದ ಏನ್ ಮಾಡಿದ್ದಾನೆ, 2,000ವನ್ನು ಅವನ ಮಗನ ಫೀಸಿಗೆ ತಗೊಂಡಿದ್ದಾನೆ ಅಲ್ವಾ, ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ಸಿ ಅನ್ನು ನಾವು ಟಿಕ್ ಮಾಡ್ತೇವೆ. ಸೆಕೆಂಡ್ ಒನ್, ದೀಪ್ತಿ ವಾಂಟ್ಸ್ ಟು ಬೈ ಎ ಬಿಲ್ಡಿಂಗ್ ಫಾರ್ ಹರ್ ಬಿಸ್ನೆಸ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ರೆಲೆವೆಂಟ್ ಡೇಟಾ ಫಾರ್ ಹರ್ ಡಿಸಿಷನ್ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ನೋಡ್ಕೊಳ್ಬೇಕು, ಯಾವ ದೀಪ್ತಿ ವಾಂಟ್ಸ್ ಟು ಬೈ ಎ ಬಿಲ್ಡಿಂಗ್ ಫಾರ್ ಹರ್ ಬಿಸ್ನೆಸ್, ಅವಳ ಬಿಸ್ನೆಸ್ಸಿಗೋಸ್ಕರ ಅವಳು ಏನ್ ಮಾಡ್ತಾಳೆ, ಒಂದು ಬಿಲ್ಡಿಂಗ್ ಅನ್ನು ಬೈ ಮಾಡ್ತಾಳೆ, ಪರ್ಚೇಸ್ ಮಾಡ್ತಾಳೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ರೆಲೆವೆಂಟ್ ಡೇಟಾ ಫಾರ್ ಹರ್ ಡಿಸಿಷನ್, ಇದು ಬಿಸ್ನೆಸ್ ಕಾನ್ಸೆಪ್ಟ್ ಅಲ್ಲಿ ಬರ್ತದಾ ಇಲ್ವಾ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ದಾರೆ, ಸಿಮಿಲರ್ ಬಿಸ್ನೆಸ್ ಅಕ್ವೈರ್ಡ್ ದಿ ರಿಕ್ವೈರ್ಡ್ ಬಿಲ್ಡಿಂಗ್ ಇನ್ 2020 ಫಾರ್ 10 lakh rupees. ಇಟ್ ಈಸ್ ಪ್ಯೂರ್ಲಿ ಬಿಸ್ನೆಸ್ ಅಲ್ವಾ. ನೆಕ್ಸ್ಟ್, ಬಿಲ್ಡಿಂಗ್ ಕಾಸ್ಟ್ ಡೀಟೇಲ್ ಆಫ್ 2015, ದೆನ್ ಬಿಲ್ಡಿಂಗ್ ಕಾಸ್ಟ್ ಡೀಟೇಲ್ಸ್ ಆಫ್ 2005. ನೆಕ್ಸ್ಟ್, ಸಿಮಿಲರ್ ಬಿಲ್ಡಿಂಗ್ ಕಾಸ್ಟ್ ಆಗಸ್ಟ್ 2023 ಅಂತ ಹೇಳಿದ್ದಾರೆ. ಇದೇನಾಗ್ತದೆ ಆಗ, ಇಟ್ ಈಸ್ ನಾಟ್ ರೆಲೆವೆಂಟ್ ಫಾರ್ ಅವರ್ ಡಿಸಿಷನ್ ಅಲ್ವಾ. ನೆಕ್ಸ್ಟ್, ವಿಚ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಅಕೌಂಟಿಂಗ್ ಆಸ್ ಎ ಪ್ರೋಸೆಸ್ ಆಫ್ ಇನ್ಫಾರ್ಮೇಶನ್. ಫಸ್ಟ್ ಏನ್ ಮಾಡ್ತೇವೆ ನಾವು, ರೆಕಾರ್ಡಿಂಗ್ ಆಫ್ ಡಾಟಾ ಇನ್ ದಿ ಬುಕ್ಸ್ ಆಫ್ ಅಕೌಂಟ್, ಕರೆಕ್ಟಾ. ಪ್ರಿಪರೇಷನ್ ಆಫ್ ಸಮ್ಮರೀಸ್ ಇನ್ ದಿ ಫಾರ್ಮ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಕಮ್ಯುನಿಕೇಶನ್ ಆಫ್ ಇನ್ಫಾರ್ಮೇಶನ್, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಇನ್ಫಾರ್ಮೇಶನ್. ಇದರಲ್ಲಿ ಯಾವುದು ಲಾಸ್ಟ್ ಸ್ಟೇಜ್ ಅಂತ ಹೇಳಿದ್ದಾರೆ. ಫಸ್ಟ್ ಏನ್ ಮಾಡುವಂಥದ್ದು, ರೆಕಾರ್ಡಿಂಗ್ ಆಫ್ ಡಾಟಾ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ತೇವೆ, ಪ್ರಿಪರೇಷನ್ ಆಫ್ summaries in the form of financial statement, then analysis and interpretation of interpretation, then communication of information. ಎಂಡಿಗೆ ನಾವೇನ್ ಮಾಡ್ತೇವೆ, ನಮ್ಮ ಯೂಸರ್ಸ್ ಆದಂತ ಇಂಟರ್ನಲ್ ಯೂಸರ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಯೂಸರ್ಸ್ ಗಳಿಗೆ ಆಗಿರ್ಬೋದು, ನಾವೇನ್ ಮಾಡ್ತೇವೆ, ಆ ಇನ್ಫಾರ್ಮೇಶನ್ ಅನ್ನು ತಲುಪಿಸುವಂಥದ್ದು. ಸೊ ಲಾಸ್ಟ್ ಸ್ಟೆಪ್ ಈಸ್ ಕಮ್ಯುನಿಕೇಶನ್ ಆಫ್ ಇನ್ಫಾರ್ಮೇಶನ್. Which is the qualitative characteristics of accounting information is reflect when the accounting information is clearly presented ಅಂತ ಹೇಳಿದ್ದಾರೆ. ಯಾವುದು ಕ್ವಾಲಿಟೇಟಿವ್, ದಟ್ ಈಸ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ನೋಡಿರ್ಬೋದು. ಅದರಲ್ಲಿ ಯಾವುದೆಲ್ಲ ಬರ್ತದೆ, ಅಂಡರ್ಸ್ಟ್ಯಾಂಡೆಬಿಲಿಟಿ ಉಂಟಾ ಅಂತ ನೋಡ್ಕೊಳ್ಬೇಕು, ಅಥವಾ ರೆಲೆವೆನ್ಸ್ ಉಂಟಾ, ಕಂಪ್ಯಾರಬಿಲಿಟಿ, ರಿಲಯಬಿಲಿಟಿ ಅಂತ ಹೇಳಿದ್ದಾರೆ. ದೀಸ್ ಆರ್ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಅರ್ಥ ಆಯ್ತಾ? ಈ ಮೂರು, ರೆಲೆವೆನ್ಸ್, ಕಂಪ್ಯಾರಬಿಲಿಟಿ ಅಂಡ್ ರಿಲಯಬಿಲಿಟಿ. ಬಟ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಾಗಿರ್ತದೆ ಇಲ್ಲಿ, ದಟ್ ಈಸ್ ಎ ಅಂಡರ್ಸ್ಟ್ಯಾಂಡೆಬಿಲಿಟಿ, ದಟ್ ಈಸ್ ದ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ನಾವು ನೋಡೋಣ,
use of common unit of measurement and common format of reporting for promotes ಯಾವುದದು ಕಂಪ್ಯಾರಬಿಲಿಟಿಯ ಅಂಡರ್ಸ್ಟ್ಯಾಂಡಬಿಲಿಟಿಯ ರೆಲೆವೆನ್ಸ್ ರಿಲಯಬಿಲಿಟಿಯ ದಟ್ ಈಸ್ ಕಂಪ್ಯಾರಬಿಲಿಟಿ ಯೂಸ್ ಆಫ್ ಕಾಮನ್ ಯೂನಿಟ್ ಆಫ್ ಮೆಷರ್ಮೆಂಟ್ ಆ್ಯಂಡ್ ಕಾಮನ್ ಫಾರ್ಮೆಟ್ ಆಫ್ ರಿಪೋರ್ಟ್ ಅನ್ನು ಕಂಪೇರ್ ಮಾಡುವ ಮುಖಾಂತರ ನಾವೇನು ಮಾಡ್ತೇವೆ ಮಾಡುವಂಥದ್ದು ಸೊ ಕಂಪ್ಯಾರಬಿಲಿಟಿ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಿದು ಇಟ್ ಈಸ್ ಎ ಕ್ಲರಿಕಲ್ ವರ್ಕ್ ಅಕೌಂಟಿಂಗ್ ಫಾರ್ ಫ್ಯೂಚರ್ ಈಸ್ ಎ ರಿಪೋರ್ಟ್ ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ರೆಲೆವೆಂಟ್ ಟ್ರಾನ್ಸಾಕ್ಷನ್ ಈಸ್ ಆನ್ ಅನಾಲಿಸಿಸ್ ಆಫ್ ಪಾಸ್ಟ್ ಬಿಸ್ನೆಸ್ ಆಕ್ಟಿವಿಟೀಸ್ ಇಟ್ ಈಸ್ ಅಕೌಂಟಿಂಗ್ ಫಾರ್ ಫ್ಯೂಚರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನು ಯಾಕೆ ನಾವು ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನು ಮಾಡುವಂಥದ್ದು ಫಾರ್ ದಿ ಪರ್ಪಸ್ ಆಫ್ ಫ್ಯೂಚರ್ ರೆಫರೆನ್ಸ್ಗೆ ಅಲ್ವಾ ಸೊ ಅಕೌಂಟಿಂಗ್ ಫಾರ್ ಫ್ಯೂಚರ್ ನೆಕ್ಸ್ಟ್ ಸೆವೆಂತ್ ಒನ್ ದಟ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಶೋಸ್ ದಿ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಯಾವುದು ನಾವು ಮೆನ್ಷನ್ ಮಾಡ್ತೇವೆ ಅಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಅಥವಾ ಟೋಟಲ್ ಡೆಟಾರ್ಸ್ ಅಕೌಂಟನ್ನು ಅಥವಾ ಬ್ಯಾಲೆನ್ಸ್ ಶೀಟನ್ನು ಅಥವಾ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು ಫಿನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ಯಾವತ್ತು ಬ್ಯಾಲೆನ್ಸ್ ಶೀಟ್ ಆಗಿರುವಂಥದ್ದು ಓಕೆ ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ನೆಕ್ಸ್ಟ್ ಏಯ್ತ್ ಒನ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಇನ್ಕ್ಲೂಡ್ಸ್ ಯಾವುದೆಲ್ಲ ಕೀಪಿಂಗ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್ಸ ಪ್ರೊಟೆಕ್ಟಿಂಗ್ ಪ್ರಾಪರ್ಟೀಸ್ ಆಫ್ ದಿ ಬಿಸ್ನೆಸ್ ಅಥವಾ ಅಸರ್ಟೈನಿಂಗ್ ದಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಥವಾ ಆಲ್ ಆಫ್ ದೀಸ್ ಅಂತ ಕೇಳಿದ್ದಾರೆ ಅಂದರೆ ಅಕೌಂಟ್ಸ್ ಮಾಡುವಾಗ ನಾವೇನು ಮಾಡಬೇಕು ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡಬೇಕು ದಟ್ ಈಸ್ ಕರೆಕ್ಟ್ ಪ್ರೊಟೆಕ್ಟಿಂಗ್ ದಿ ಪ್ರಾಪರ್ಟೀಸ್ ಆಫ್ ದಿ ಬಿಸ್ನೆಸ್ ಅಲ್ವಾ ನಮ್ಮಲ್ಲಿರುವಂಥ ಪ್ರಾಪರ್ಟೀಸನ್ನು ನಾವು ಲಾಂಗ್ ಟರ್ಮ್ಗೆ ಯೂಸ್ ಮಾಡುವ ಕಾರಣ ಅದನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು ಹಾಗೆ ನಮ್ಮ ಮೇನ್ ಉದ್ದೇಶ ಏನಾಗಿರ್ತದೆ ವಿ ವಾಂಟ್ ಟು ಫೈಂಡ್ ಔಟ್ ಪ್ರಾಫಿಟ್ ಇನ್ ಅವರ್ ಬಿಸ್ನೆಸ್ ಸೊ ಅಸರ್ಟೈನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ನಮ್ಮ ಕಂಪನಿಗೆ ಪ್ರಾಫಿಟ್ ಬಂದಿದ ಅಥವಾ ಲಾಸ್ ಬಂದಿದ ಅಂತ ನೋಡುವಂಥದ್ದು ಸೊ ವಿ ಶುಡ್ ಇನ್ಕ್ಲೂಡ್ಸ್ ದೀಸ್ 3 ಪಾಯಿಂಟ್ಸ್ ಸೊ ಹಾಗಾದ್ರೆ ಏನಾಗ್ತದೆ ಆಲ್ ಆಫ್ ದೀಸ್ ಅಂತ ಆಗ್ತದೆ ಓಕೆ ನೆಕ್ಸ್ಟ್ ಲಾಸ್ಟ್ ನೈನ್ತ್ ಒನ್ ಏನಾಗ್ತದೆ ನೋಡ್ಕೊಳ್ಳಿ ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಯಾವುದ ಬೇಸಿಸ್ ಅಲ್ಲಿ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನು ಮಾಡ್ತೇವೆ ನಾವು ದಟ್ ಈಸ್ ಸೆಲ್ಲಿಂಗ್ ಯೂನಿಟ್ಸ್ ಅಲ್ಲ ಅಥವಾ ಮಾನಿಟರಿ ಯೂನಿಟ್ಸ್ ಅಲ್ಲ ಪ್ರೊಡಕ್ಷನ್ ಯೂನಿಟ್ಸ್ ಅಲ್ಲ ಅಥವಾ ಮಾರ್ಕೆಟಿಂಗ್ ಯೂನಿಟ್ಸ್ ಅಲ್ಲ ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಯಾವುದಾಗಿರ್ತದೆ ಮನಿ ಆಗಿರುವಂಥದ್ದು ಸೊ ವಿ ಆರ್ ಏನು ಮಾಡ್ತೇವೆ ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಯೂನಿಟ್ಸ್ ಅಂತ ಹೇಳ್ತೇವೆ ಓಕೆ ದೆನ್ ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಯಾವುದು ಅಕೌಂಟಿಂಗ್ ಅನ್ನು ನಾವು ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಹೇಳುವಂಥದ್ದು ಈ ರೀತಿಯಾಗಿ ನಾವೇನು ಮಾಡ್ತೇವೆ MCQs ಅನ್ನು ಸಾಲ್ವ್ ಮಾಡ್ತೇವೆ ಓಕೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸೋಣ ನೆಕ್ಸ್ಟ್ನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನು ನೋಡೋಣ ಥ್ಯಾಂಕ್ ಯು ಒನ್ ಆ್ಯಂಡ್